ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಪೇಪರ್ಗಳ ಬಳಕೆ ಆಗ್ತಾ ಇತ್ತು. ಇದು ಕ್ಯಾನ್ಸರ್ ಕಾರಕ ಅಂಶ ಅಂತಕ್ಕಂಥದ್ದು ಗೊತ್ತಾಯಿತು. ಅದನ್ನು ಬಳಸಬಾರ್ದು ಅಂತಾಯಿತು. ಈಗ ಹೋಳಿಗೆ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಹೋಳಿಗೆ ತಯಾರು ಮಾಡಬೇಕಾದ್ರೂ ಕೂಡ ಪ್ಲಾಸ್ಟಿಕ್ ಪೇಪರನ್ನು ಬಳಕೆ ಮಾಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಶೀಟನ್ನು. ಇದೂ ಕೂಡ ಕ್ಯಾನ್ಸರ್ ಕಾರಕ ಅನ್ನೋದು ಗೊತ್ತಾಗಿದೆ. ಇಡ್ಲಿ ಆಯಿತು, ಈಗ ಯುಗಾದಿ ಸ್ಪೆಷಲ್ ಹೋಳಿಗೆಯ ಸರದಿ. ಹೋಳಿಗೆಗೆ ಬಳಸುವ ಪ್ಲಾಸ್ಟಿಕ್ನಿಂದಲೂ ಕೂಡ ಕ್ಯಾನ್ಸರ್ ಕಂಟಕವಾಗ್ತಾ ಇದೆಯಂತೆ. ಪ್ಲಾಸ್ಟಿಕ್ ಶೀಟ್ನಲ್ಲೂ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಶಾಖದಿಂದ ಪ್ಲಾಸ್ಟಿಕ್ ಕೆಮಿಕಲ್ ಹೊರಸೂಸಿ ಕ್ಯಾನ್ಸರ್ ಕಂಟಕ. ಹೋಳಿಗೆ ಅಂಗಡಿಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಶೀಟ್ ಬಳಸದಂತೆ ಅಂಗಡಿಗಳಿಗೆ ನೋಟಿಸ್. ನೋಡಿ, ನೀವು ಇಡ್ಲಿ ಆದರೂ ತಯಾರಿ ಮಾಡಿ ಅಥವಾ ಹೋಳಿಗೆ ಆದರೂ ಮಾಡಿ, ಒಟ್ಟಿನಲ್ಲಿ ಪ್ಲಾಸ್ಟಿಕ್, ಇಡ್ಲಿಗೆ ಅಂತಲೇ ಬೇರೆ ಪ್ಲಾಸ್ಟಿಕ್ಕು ಅಥವಾ ಹೋಳಿಗೆಗೆ ಅಂತಲೇ ಬೇರೆ ಪ್ಲಾಸ್ಟಿಕ್ ಇರಲ್ಲ. ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕಷ್ಟೆ. ವೆರಿ ಸಿಂಪಲ್. ಯಾಕೆ ಅಂತಂದರೆ ಪ್ಲಾಸ್ಟಿಕ್ಕು ಫಸ್ಟು ಈ ಹೋಳಿಗೆಯನ್ನು ಪ್ಲಾಸ್ಟಿಕ್ ಮೇಲೆ ನೀಟಾಗಿ ರೌಂಡಿಗೆ ತಟ್ಬಿಟ್ಟು ಆಮೇಲೆ ಅದನ್ನು ತವಾಗೆ ಹಾಕ್ತಾರೆ. ಆವಾಗ ಅದು ಆ ಪ್ಲಾಸ್ಟಿಕ್ಕು ತವಾ ಜೊತೆ ಸಂಪರ್ಕಕ್ಕೆ ಬಂದಾಗ ಅದು ಬಿಸಿಯಾಗಿ ಕರಗುತ್ತೆ. ಅದರಿಂದ ಕೆಲವು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಅದು ಕ್ಯಾನ್ಸರ್ ಕಾರಕ ಅಂತಕ್ಕಂಥದ್ದು ಸಿಂಪಲ್ ಥಿಂಗ್. ಯಾವುದೇ ಆಹಾರ ತಯಾರಿಕೆಯಲ್ಲೂ ಕೂಡ ನೀವು ಇದನ್ನು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು ಅಷ್ಟೇ. ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೋತೀನಿ. ಎಸ್ ರಾಘು, ಇವಾಗ ಇದೇನಾದರೂ ದೂರು ಅಂತ ಬಂದಿತ್ತಾ, ಕಂಪ್ಲೇಂಟ್ ಬಂದಿತ್ತಾ, ಅಥವಾ ಇವರೇ ವಾಲಂಟಿಯರ್ ಆಗಿ ಹೋಗ್ಬಿಟ್ಟು ಚೆಕ್ ಮಾಡಿದಾಗ ಗೊತ್ತಾಯ್ತಾ? ಇವಾಗ ಇದಕ್ಕೆ ಕಡಿವಾಣ ಹೇಗೆ? ಯಾಕೆಂದರೆ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾರೆ ತುಂಬ ಕಡೆ. ಯಾವ ರೀತಿ ಕಡಿವಾಣ ಹಾಕ್ತಾರೆ ಮತ್ತು ಜನರಿಗೆ ಇದ್ರ ಬಗ್ಗೆ ಏನು ತಿಳುವಳಿಕೆ ಮೂಡಿಸಬಹುದು ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ ಯಾವಾಗ ಇಡ್ಲಿಗೆ ಕವರನ್ನು ಬಳಕೆ ಅಂದರೆ ಪ್ಲಾಸ್ಟಿಕ್ ಕವರನ್ನು ಬಳಕೆಯನ್ನು ಮಾಡಿ ಇಡ್ಲಿಯನ್ನು ತಯಾರು ಮಾಡ್ತಾರೆ, ಅಂದರೆ ಸಿದ್ಧಪಡಿಸ್ತಾರೆ ಎನ್ನುವಂತಹ ಒಂದಷ್ಟು ಅಂಶಗಳಲ್ಲಿ ಈ ಒಂದು ವಿಚಾರ ಬಂತು. ಆ ಬೆನ್ನಲ್ಲೇ ಈಗ ಆಹಾರ ಸುರಕ್ಷತಾ ಇಲಾಖೆ ಅಲರ್ಟ್ ಆಗಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಇಡ್ಲಿಯ ವಿಚಾರದಲ್ಲೂ ಕೂಡ ಇದೇ ರೀತಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಇದರಿಂದಲೂ ಕೂಡ ಸಮಸ್ಯೆಗಳು ಹೆಚ್ಚಾಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಖುದ್ದು ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಅಲರ್ಟ್ ಆಗಿ ಅವರೇ ಈ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಹೋಳಿಗೆ ಅಂಗಡಿಗಳಲ್ಲಾದರೂ ಕೂಡ 2-3 ರೀತಿಯ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಕೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಆ ಎಣ್ಣೆ ಪ್ಯಾಕೆಟ್ಗಳೇನಿರ್ತದೆ, ಅಂದರೆ ಬಳಕೆ ಮಾಡಿದಂಥ ಎಣ್ಣೆ ಪ್ಯಾಕೆಟ್ಗಳೇನಿರ್ತವೆ ಅವುಗಳನ್ನು ಕಟ್ ಮಾಡಿ ಬಳಕೆಯನ್ನು ಮಾಡಿ, ಅಂದರೆ ಹೋಳಿಗೆಯನ್ನು ಮೇಲ್ಭಾಗದಲ್ಲಿ ತಟ್ಟಿ ಅದನ್ನು ತವಾ ಮೇಲೆ ಹಾಕುವಂಥದ್ದಾಗುತ್ತೆ. ಇನ್ನೊಂದು ಕೆಲವೊಂದು ಕಡೆಗಳಲ್ಲಿ ಸಾಮಾನ್ಯವಾದಂಥ ತೆಳುವಾದಂಥ ಪ್ಲಾಸ್ಟಿಕ್ಗಳನ್ನು ಬಳಕೆಯನ್ನು ಮಾಡಿ ಹೋಳಿಗೆಯನ್ನು ಸಿದ್ಧಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆಯಲ್ಲೂ ಕೂಡ ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಕಾರಕ ಅಂಶ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂಥ ವಿಚಾರ ಹಿನ್ನೆಲೆಯಲ್ಲಿ ಸದ್ಯ ಆಹಾರ ಸುರಕ್ಷತಾ ಇಲಾಖೆಯವರು ಅದನ್ನು ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿ ಒಂದಷ್ಟು ಹೋಳಿಗೆ ತಯಾರು ಮಾಡುವಂತಹ ಅಂಗಡಿಗಳೇನಿರ್ತವೆ ಅಲ್ಲಿಗೆ ಖುದ್ದು ಭೇಟಿಯನ್ನು ನೀಡಿ ಅವರಿಗೆ ನೋಟಿಸ್ ಕೊಡುವುದರ ಮುಖಾಂತರವಾಗಿ ನೀವು ಈ ರೀತಿಯಾಗಿ ಅದನ್ನು ಬಳಕೆಯನ್ನು ಮಾಡದೆ ಬೇರೆ ರೀತಿಯಾದಂತಹ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂತಹ ಸೂಚನೆ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಪ್ಲಾಸ್ಟಿಕ್ ಯಾವುದೇ ಆಹಾರ ಪದಾರ್ಥಗಳಿಗೂ ಕೂಡ ಬಿಸಿಯಾಗುವಂಥ ಆಹಾರ ಪದಾರ್ಥಗಳನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಅವುಗಳನ್ನು ಪ್ಯಾಕಿಂಗ್ ಮಾಡುವಂಥ ಸಂದರ್ಭಗಳಲ್ಲಾಗಿರ್ಬೋದು, ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದು ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ. ಕೇವಲ ಹೋಳಿಗೆ ಅಂತಲ್ಲ ಅಥವಾ ಇಡ್ಲಿ ಅಂತಲ್ಲ, ಯಾವುದೇ ಆಹಾರ ಪದಾರ್ಥಗಳನ್ನು ನಾವು ಬಿಸಿಯಾದಂಥ ಸಂದರ್ಭದಲ್ಲಿ ಆ ತಯಾರು ಮಾಡುವಂಥ ಪ್ರಕ್ರಿಯೆಯಲ್ಲಿ ಬಳಕೆಯನ್ನು ಮಾಡಿದಾಗ ಅಥವಾ ಅದನ್ನು ಪ್ಯಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬಳಕೆಯನ್ನು ಮಾಡಿದಾಗ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇದೆ. ಇದನ್ನು ಈ ಹಿಂದೆ ಆರೋಗ್ಯ ಇಲಾಖೆ ಕಂಡುಹಿಡಿದಿತ್ತು. ಅಂದರೆ ಆ ಪ್ರಕ್ರಿಯೆಗಳಿತ್ತು, ಇದರಿಂದ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಅಂಶಗಳನ್ನು ಕಂಡುಹಿಡ್ಕೊಂಡಿತ್ತು. ಅದರ ಪ್ರಕಾರವಾಗಿ ಆಹಾರ ಸುರಕ್ಷತಾ ಇಲಾಖೆಯೂ ಕೂಡ ಇದನ್ನು ಗಮನಕ್ಕೆ ತರುವಂಥ ಕೆಲಸಗಳನ್ನು ಮಾಡಿದರು. ಅದಾದ ಬಳಿಕ ಇಡ್ಲಿಯ ಸರದಿ ಬಂತು. ಈಗ ಹೋಳಿಗೆ ಸರದಿ ಬಂದಂಥ ಬೆನ್ನಲ್ಲೇ ಇದರಿಂದ ಆಗುವಂಥ ಎಫೆಕ್ಟನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು ಆಹಾರ ಸುರಕ್ಷತಾ ಇಲಾಖೆ ಮುಂದಾಗಿರುವಂಥದ್ದು. ಒಂದಷ್ಟು ಅಂಗಡಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ನೋಟಿಸನ್ನು ಕೊಟ್ಟಿದ್ದಾರೆ, ಈ ರೀತಿಯಾಗಿ ಮಾಡಬಾರ್ದು ಅಂತ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದನ್ನು ಅಂದರೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಸದ್ಯ ಆಹಾರ ಸುರಕ್ಷತಾ ಇಲಾಖೆಯವರು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಜನರಿಗೂ ಕೂಡ ಇದರಿಂದ ಆಗುವಂಥ ಎಫೆಕ್ಟ್ ಏನಿದೆ ಅದನ್ನು ಅವರ ಗಮನಕ್ಕೆ ತರುವಂಥದ್ದು ಅಥವಾ ಅವ್ರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಸದ್ಯ ಆಹಾರ ಸುರಕ್ಷತಾ ಇಲಾಖೆಯವರು ಮುಂದಾಗ್ತಾ ಇರುವಂಥದ್ದು. ಅರವಿಂದ್. ಓಕೆ ರಘು, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಬಿ ಕೇರ್ಫುಲ್. ನೀವು ಅಷ್ಟೇ, ಮನೆಯಲ್ಲಿ ಈಗ ಯುಗಾದಿ ಹಬ್ಬ ಬರ್ತಾ ಇದೆ, ಮನೆಯಲ್ಲೇ ಹೋಳಿಗೆ ತಯಾರು ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಸಬೇಡಿ. ಬಾಳೆ ಎಲೆನಲ್ಲಿ ತಟ್ಟಿ
ಬಾಳೆ ಎಲೆಯಲ್ಲಿ ನೀವು ಮಾಡೋ ತುಂಬ ಹೆಲ್ಪ್ಫುಲ್ ಅದು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬೇಡಿ, ವೆರಿ ಡೇಂಜರಸ್. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಹೋಟೆಲ್ನಲ್ಲಿ ಖರೀದಿ ಮಾಡಬೇಕಾದ್ರೂ ಅಷ್ಟೇ, ಹೋಟೆಲ್ನವರು ಯಾವುದೇ ಕಾರಣಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು. ಈ ನಿಟ್ಟಿನಲ್ಲಿ ಆಹಾರ ಸುರಕ್ಷತಾ ಇಲಾಖೆಯವರು ಇನ್ನೊಂದಷ್ಟು ಬೇರೆ ಬೇರೆ ಹೋಟೆಲ್ಗಳಿಗೆ ಭೇಟಿ ಕೊಟ್ಟು ಆ ಥರ ಏನಾದರೂ ಬಳಕೆ ಮಾಡ್ತಾ ಇದ್ದರೆ ಅದಕ್ಕೆ ಕಡಿವಾಣ ಹಾಕೋ ಕೆಲಸವನ್ನು ಮಾಡಬೇಕು.